ಏನ್ ಕಾರ್ಖಾನೆಗಳಿದಾವೋ ಈ ಒಂದು ನದಿಯ ಭಾಗದಲ್ಲಿ, ಆ ನದಿಯ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರಾಸಾಯನಿಕ ತ್ಯಾಜ್ಯ ಈ ಒಂದು ನದಿಯಲ್ಲಿ ಹರಿತಾ ಇದೆ. ಮತ್ತೆ ಏನು ಅಪಾರ್ಟ್ಮೆಂಟ್ಗಳಿರ್ಬೋದು, ನಾವು ಬಳಸುವಂತಹ ಟಾಯ್ಲೆಟ್ ನೀರು ಇರ್ಬೋದು, ಇವೆಲ್ಲವೂ ಮಿಶ್ರಣವಾಗಿ ಯಾವುದೇ ಒಂದು ಪ್ರಯೋಜನಕ್ಕೆ ಬರದಂತಹ ರೀತಿಯಲ್ಲಿ ಅಲ್ಲಿ ಆ ನದಿಯನ್ನು ನಾವು ನೋಡಿ ತುಂಬಾ ನೋವಾಯ್ತು. ಯಾಕಂದ್ರೆ ಆವತ್ತೇ ನಮ್ಮ ರವಿ ಶೆಟ್ಟಿ ಅವರು ಕೇಳಿದ್ರು, ಸರ್ ಇದ್ರ ವಿರುದ್ಧ ಏನಾದ್ರು ಹೋರಾಟವನ್ನು ಮಾಡ್ತೀರಾ ಇದನ್ನ ಉಳಿಸ್ಲಿಕ್ಕೆ ಅಂತ. ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ 15 ದಿವಸ ಕೂಡ ಆಗಲಿಲ್ಲ. ಈ 15 ದಿವಸದಲ್ಲಿ ಈ ಹೋರಾಟವನ್ನು ನಾವು ಕೈಗೆತ್ಕೊಂಡ್ವಿ. ಯಾಕಂದ್ರೆ ನಾವು ನಮ್ಮ ಪಿ ಮೂರ್ತಿಯವರು ಹುಟ್ಟಿ ಬೆಳೆದಂತಹ ಜಾಗ ಅದು. ಅವರು ಚಿಕ್ಕ ಮಕ್ಕಳಲ್ಲಿ ಆ ಜಾಗದ ಬಗ್ಗೆ ಬಹಳ ವಿಸ್ತಾರವಾಗಿ ಅವ್ರು ಹೇಳ್ತಾರೆ. ಯಾಕಂದ್ರೆ ಅವ್ರು ಮಾತಾಡುವಂತ ಸಮಯದಲ್ಲಿ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಹರಿಯುವಂತಹ ನೀರು ಯಾವುದೇ ಒಂದು ಪ್ರಾಣಿ ಪಕ್ಷಿಗೂ ಸಹ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ, ಮನುಷ್ಯರಿಗೆ ಬೇಡ ಅದು. ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಯವರು ಒಂದು ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮ ಚಾಲನೆಯನ್ನು ಮಾಡಿದ್ದಾರೆ. ಅವರಿಗೆ ತುಂಬು ಹೃದಯದ ಋಷಭಾವತಿ ನದಿ ಸಂರಕ್ಷಣಾ ಹೋರಾಟ ಸಮಿತಿಯ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ತಿಳಿಸ್ತೀನಿ. ಇಲ್ಲಿ ಈ ಒಂದು ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ರಾಜ್ಯಾಧ್ಯಕ್ಷಗಳ ಹೆಸರನ್ನ ನಮ್ಮ ರವಿ ಶೆಟ್ಟಿ ಅವರು ಈಗಾಗಲೇ ಒಂದು ಪಟ್ಟಿಯನ್ನ ಮಾಡ್ಕೊಂಡಿದ್ದಾರೆ. ಎಲ್ಲರ ಹೆಸರು ಹೇಳ್ತಾರೆ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಡ್ತೀವಿ. ಯಾರು ಸಹ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಬೇಸರ ಪಡೋದು ಬೇಡ. ಎಲ್ಲರಿಗೂ ನೀವು ಎಷ್ಟೊತ್ತು ಮಾತಾಡ್ತೀರ ನಿಮ್ಗೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ. ಋಷಭಾವತಿ ನದಿಯನ್ನ ಉಳಿಸುವಂತಹ ಕೆಲಸ ನಾವು ನೀವೆಲ್ಲ ಸೇರಿ ಮಾಡೋಣ. ಏನಿವತ್ತು ಸರ್ಕಾರಗಳು ನಮ್ಮನ್ನು ಇದುವರೆಗೂ ಆಳ್ವಿಕೆ ಮಾಡಿರ್ತಕ್ಕಂಥ ಸರ್ಕಾರಗಳು ಆ ನದಿಯನ್ನ ಮೋರಿಯಾಗಿ ಸುಮಾರು ವರ್ಷಗಳು ಆಗಿದ್ರು ಸಹ ಅದನ್ನ ಒಂದು ಏನ್ ಸಂಸ್ಕರಣೆ ಮಾಡಿ ಆ ನೀರನ್ನ ಸುಮಾರು 224 ಕಿಲೋಮೀಟರ್ ನೀರು ಅದು ಹರಿದು 2 ಹಂತಗಳಲ್ಲಿ ಸಂಸ್ಕರಣೆ ಆಗಿ ಒಂದು 1100 ಎಕರೆ ಇರ್ತಕ್ಕಂತಹ ಒಂದು ಬೈರಮಂಗಲ ಕೆರೆಯಲ್ಲಿ ಸೇರಿ ಆ ಕೆರೆಯ ವಾತಾವರಣವನ್ನು ಸಹ ಕಲುಷಿತಗೊಳಿಸಿ ಆ ನದಿ ದಡದಲ್ಲಿ ಹರಿಯುವಂತಹ ಎಲ್ಲ ಫಲವತ್ತಾದ ಭೂಮಿಯನ್ನು ಸಹ ಹಾಳು ಮಾಡಿರ್ತಕ್ಕಂಥದ್ದು. ಸುಮಾರು 3,500 ಆ ಒಂದು ಕಾರ್ಖಾನೆಗಳು ಆ ತ್ಯಾಜ್ಯವನ್ನ ಆ ನೀರಿನಲ್ಲಿ ಬಿಟ್ಟು ಇವತ್ತು ಹಾಳಾಗಿದೆ. ಇದಕ್ಕೆ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಈ ಒಂದು ಹೋರಾಟ ಸಮಿತಿಯವರು ತೆಗೆದುಕೊಂಡು ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಹಾಗೆ ಈ ಹೋರಾಟ ಯಶಸ್ವಿಯಾಗಿ ನಡೆಯುವಂತಹಕ್ಕೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಸಂಘಟನೆಗಳಿಗೆ ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈಗ ಸ್ವಾಮೀಜಿ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಜನರ ಬೇಡಿಕೆಯನ್ನ ಈಡೇರಿಸಿ ಅಂತ ಕೂತ್ಕೊಂಡಿರುವ ಸ್ವಾಮೀಜಿಗಳಿಗೆ ಬಹಳ ವಿಭಿನ್ನವಾಗಿ ಕಾಣಿಸಿದ್ರು. ಅವರಿಗೆ ನಾವು ಇದನ್ನ ಸ್ವಾಗತಿಸಲೇಬೇಕಾಗ್ತದೆ. ಹಾಗಾಗಿ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಬಂದಿದ್ದು ನಮಗೆ ಬಹಳ ಖುಷಿಯನ್ನು ತಂದಿದೆ. ವಿಘ್ನೇಶ್ವರನೇ ಭಾಗ್ಯದಾತ ಪರಮ ಪಾವನ ತವ ಸುತನೇ ಧರ್ಮಾಂಬುದಿ ಕೆರೆಯದು ಕೆಂಪೇಗೌಡ ಬಸ್ ಸ್ಟಾಂಡ್ ಉಳಿಸಿ 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 ನಮ್ಮ ನೀರು ಎಲ್ಲಿವರೆಗೂ ಹೋರಾಟ ಗೆಲ್ಲುವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಗೆಲ್ಲುವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಗೆಲ್ಲುವರೆಗೂ ಹೋರಾಟ. 15 ದಿವಸ ಕೂಡ ಆಗಲಿಲ್ಲ. ಈ 15 ದಿವಸದಲ್ಲಿ ಈ ಹೋರಾಟವನ್ನು ನಾವು ಕೈಗೆತ್ಕೊಂಡ್ವಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಋಷಭಾವತಿ ನದಿ, ಋಷಭಾವತಿ ನದಿ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನಮ್ಮ ನದಿ ಬೇಕು ಬೇಕು, ಉಳಿಸಿ ಉಳಿಸಿ. ಯಾತಕ್ಕಾಗಿ ಹೋರಾಟ? ಮನುಷ್ಯನ ದುರಾಸೆಯಿಂದ ಇವತ್ತು ಪರಿಸರದ ಮೇಲೆ ಬಹಳಷ್ಟು ವ್ಯತಿರಿಕ್ತ ಪರಿಣಾಮ ಆಗ್ತಾ ಇದೆ. ಯಾರಾದ್ರೂ ಋಷಭಾವತಿ ನದಿನ ನೀರನ್ನ ಕುಡಿದಿದ್ದೀರಾ? ಏನ್ ಕಾರ್ಖಾನೆಗಳಿದಾವೋ ಈ ಒಂದು ನದಿಯ ಭಾಗದಲ್ಲಿ, ಆ ನದಿಯ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರಾಸಾಯನಿಕ ತ್ಯಾಜ್ಯ ಈ ಒಂದು ನದಿಯಲ್ಲಿ ಹರಿತಾ ಇದೆ. ಇವತ್ತು ಏನಕ್ಕೆ ಆ ಋಷಭಾವತಿ ನದಿಯನ್ನ ಹಾಳು ಮಾಡಿದ್ದಾರೆ ಅಂದ್ರೆ ಈ ರಾಜಕಾರಣಿಗಳು. ನಮ್ಮ ನೀರು ಎಲ್ಲಿವರೆಗೂ ಹೋರಾಟ, ಗೆಲ್ಲುವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಗೆಲ್ಲುವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಗೆಲ್ಲುವರೆಗೂ ಹೋರಾಟ. 15 ದಿವಸ ಕೂಡ ಆಗಲಿಲ್ಲ. ಈ 15 ದಿವಸದಲ್ಲಿ ಈ ಹೋರಾಟವನ್ನು ನಾವು ಕೈಗೆತ್ಕೊಂಡ್ವಿ. ಈಗ ನೂರಾರು ಸಂಘ ಸಂಸ್ಥೆಯವರು ಬೀದಿಗೆ ಬರೋವರೆಗೂ ಇಂಥ ಒಂದು ನಾಗರಿಕ ವಿಚಾರವನ್ನ, ಒಂದು ನೈರ್ಮಲ್ಯವನ್ನ, ಸುತ್ತಮುತ್ತ ವಾಸವಾಗಿರುವಂಥ ಜನರಿಗೆ ಆಗುವಂಥ ಬಹುದೊಡ್ಡ ಆರೋಗ್ಯದ ಬೇಡುವಂಥ ದುಷ್ಪರಿಣಾಮಗಳು ಬೀಳ್ತಾ ಇದ್ರು. ಮತ್ತೆ ಮತ್ತೆ
ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದ್ರು ತನ್ನದಲ್ಲ ಎನ್ನುವಂತೆ ಜಾಣಕೋಡು ಜಾಣಮೌನವನ್ನು ವಹಿಸಿರ್ತಕ್ಕಂಥದ್ದು ಈ ಸರ್ಕಾರ ಮತ್ತು ಬೃಹತ್ ಬೆಂಗಳೂರು ಪಾಲಿಕೆಯ ನಾವೆಲ್ಲರೂ ಸಹ ಆಗ್ರಹಪೂರ್ವಕವಾಗಿ ಖಂಡಿಸಬೇಕಾಗಿದೆ. ನಂದಿಗೆ ನೀರಿರಲಿಲ್ಲ, ಅವಾಗ ಬಸವನಗುಡಿ ಇದರಲ್ಲಿ ನಂದಿ ತನ್ನ ಕಾಲಿನಿಂದ ಒದ್ದಾಗ ಈ ನದಿ ಉದ್ಭವವಾಯಿತು ಅನ್ನೋ ಇತಿಹಾಸ ನಮಗೆ ಗೊತ್ತಿರೋದು. ಅಲ್ಲಿಂದ ಹರಿದು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಒಂದು ಕೆರೆ ಇತ್ತು. ಆ ಕೆರೆಯನ್ನು ತುಂಬಿಸಿ ಗವಿಗಂಗಾಧರ ದೇವಾಲಯಕ್ಕೂ ಸಹ ಈ ನದಿಯ ನೀರನ್ನ ಬಳಸ್ತಾ ಇದ್ರು. ಮತ್ತೆ ಹಾಗೆ ಅದು ತ್ಯಾಗರಾಜ ನಗರ ಮೂಲಕ ಹರಿದು ಹೊಸಕೆರೆಯಲ್ಲಿ ಒಂದು ಕೆರೆಗೆ ಹೋಗಿ ಅಲ್ಲಿಂದ ಮತ್ತೆ ಮೈಸೂರು ಸರ್ಕಲ್ ಹತ್ರ ಇರ್ತಕ್ಕಂಥ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಬರ್ತಾ ಇತ್ತು. ಮತ್ತೆ ಅಲ್ಲೂ ಸಹ ಅಲ್ಲಿರ್ತಕ್ಕಂಥ ಅರ್ಚಕರು ದೇವರಿಗೆ ಇದೇ ನೀರನ್ನ ಬಳಸ್ತಾ ಇದ್ರು ಅನ್ನೋ ಇತಿಹಾಸ ಇದೆ. ಹಾಗೆ ಮೂರ್ತಿಯವರು ಒಂದು ಇತಿಹಾಸವನ್ನ ಮರೆತಿದ್ದಾರೆ. ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಒಂದು ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ. ಅಲ್ಲಿಗೆ ಹೋಗ್ತಕ್ಕಂಥ ಎಲ್ಲರೂ ಆ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಮುನೇಶ್ವರನಿಗೆ ಪೂಜೆ ಮಾಡ್ತಿದ್ದು. ಅಲ್ಲಿ ಒಂದು ಇದು ಸಹ ಇದೆ, ಏನೋ ಒಂದು ಸೇತುವೆ ಸಹ ಇದೆ. ಇವತ್ತು ಆ ಸೇತುವೆನ ದುರಸ್ತಿ ಮಾಡಿಲ್ಲ. ಇವತ್ತು ಯಾರು ಜನ ಅಲ್ಲಿಗೆ ಹೋಗ್ತಾ ಇಲ್ಲ. ಅದು ದೊಡ್ಡ ಇತಿಹಾಸ ಈ ಋಷಭಾವತಿ ನದಿ ಇತ್ತು. ಇವತ್ತು ಏನಕ್ಕೆ ಆ ಋಷಭಾವತಿ ನದಿಯನ್ನ ಹಾಳು ಮಾಡಿದ್ದಾರೆ ಅಂದ್ರೆ ಈ ರಾಜಕಾರಣಿಗಳು ರಾಜಕಾಲುವೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ, ಅಂದ್ರೆ ಅದರಿಂದ ಯಥೇಚ್ಛವಾದ ದುಡ್ಡು ಇವರಿಗೆ ಹರಿದು ಬರ್ತದೆ. ದೊಡ್ಡ ರಾಜಕಾಲುವೆಗಳನ್ನ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ಅತಿ ದೊಡ್ಡ ಮಟ್ಟದ ಒಂದು ಬಂಡವಾಳನ ಹರಿದು ಬರ್ತಾ ಇದೆ. ಹಾಗೆ ನಮ್ಮ ಇವರು ಗೌಡರು ಸಹ ಹೇಳಿದ್ರು, ತ್ಯಾಜ್ಯಗಳನ್ನ ಗಲೀಜು ಪದಾರ್ಥಗಳನ್ನ ಅಲ್ಲಿಗೆ ಬಿಡುವಂತ ಕೆಲಸ. ಅದರಲ್ಲೂ ಸಹ ನಮ್ಮ ಏನ್ ಕಾರ್ಪೊರೇಟರ್ಗಳಿಂದ ಹಿಡಿದು ಮಂತ್ರಿಗಳಿಗೆ ಎಲ್ಲರಿಗೂ ರೋಲ್ ಕಾಲ್ ಬರುವಂತ ಒಂದು ಕೆಲಸ ನಡೀತಾ ಇದೆ. ಅದರಿಂದ ಈ ನದಿಯನ್ನ ಹಾಳು ಮಾಡಿದ್ದಾರೆ. ಹಾಳು ಮಾಡಿ ಅದರ ಸರ್ವಸ್ವವನ್ನೇ ನಾಶ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಒಂದು ಉತ್ತಮವಾದ ಕೆಲಸಕ್ಕೆ ಕೈ ಹಾಕಿದ್ರ. ನಮ್ಮ ಚಾಲಕ ಸಂಘಟನೆನೂ ಇದಕ್ಕೆ ಒಂದು ಬೆಂಬಲವನ್ನು ಕೊಡ್ತದೆ. ಹಾಗೆ ರವಿ ಬೈಂದೂರ್ ಅವರು ಒಂದು ವಿಷಯನ ಹೇಳಿದ್ರು, ಹೋರಾಟಗಾರರಿಗೆ ಇವತ್ತೆಲ್ಲೂ ನೆಲೆ ಇಲ್ಲ. ಇವತ್ತು ಬೆಂಗಳೂರನ್ನ ಬಿಡಿಸುವಂತ ಒಂದು ಕೆಲಸವನ್ನ ಈ ಸರ್ಕಾರ ಮಾಡ್ತದೆ. ನಾನು ಪಿ ಮೂರ್ತಿ ಅವ್ರಿಗೆ ಹೇಳೋದಷ್ಟೇ, ಕಳೆದ ಬಾರಿ ಈ ಒಂದು ಸ್ಥಳವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಪಿ ಮೂರ್ತಿ ಅವರು ಸದಾನಂದ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲೇ ಮುಂದೆಗಡೆ ಕನ್ಸ್ಟ್ರಕ್ಷನ್ ಆಗ್ತಿದೆ. ಇವ್ರಿಗೆ ಈ ಸ್ಥಳವನ್ನು ಸಹ ಆಕ್ಯುಪೈ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿತ್ತು ಸರ್ಕಾರ. ನಾವು ಪಿ ಮೂರ್ತಿ ಅವರು ಸದಾನಂದ ಸ್ವಾಮಿ ಅವರು ಇಲ್ಲಿಲ್ಲ, ಅವ್ರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಿ, ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿ ಈ ಸ್ಥಳವನ್ನು ಸಹ ಉಳಿಸ್ಕೊಂಡಿದ್ವಿ. ಹಲವಾರು ಸಂಘಟನೆಗಳ ಹೋರಾಟಗಾರರು ಇಲ್ಲಿದ್ದಾರೆ, ಅವರು ಎಲ್ಲ ಬೆಂಬಲವನ್ನು ಕೊಟ್ಟಿದ್ರು. ನಾನ್ ನಿಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡ್ಕೊಳೋದೇನು ಅಂದ್ರೆ, ಇವತ್ತು ಹೋರಾಟಗಾರರಿಂದ ಎಲ್ಲ ಕಡೆ ನ್ಯಾಯ ಸಿಗುವಂತ ಕೆಲಸ ನಡೀತಾ ಇದೆ. ಅದನ್ನ ಹತ್ತಿಕ್ಕುವಂತ ಕೆಲಸವನ್ನ ಈ ಸರ್ಕಾರಗಳು, ಪ್ರತಿ ಸರ್ಕಾರಗಳು, ನಾವು ಯಾವುದೇ ಪಕ್ಷವನ್ನ ದೂಷಣೆ ಮಾಡ್ತಾ ಇಲ್ಲ. ಯಾವುದು ಆಡಳಿತ ಪಕ್ಷ ಬರುತ್ತೆ ಆ ಪಕ್ಷ ಹೋರಾಟಗಾರನ ಮತ್ತು ಸಂಘಟನೆಗಳನ್ನ ಹೊಡೆದಾಕ್ಬೇಕು, ಮತ್ತೆ ಈ ರಾಜ್ಯದಿಂದ ಹೊರಗಡೆ ಹಾಕ್ಬೇಕು. ಹೋರಾಟಗಾರರಿಂದ ನಾವೇನ್ ಮಾಡ್ತಕ್ಕಂಥ ಮನೆಯಾಳ ಕೆಲಸಗಳೆಲ್ಲ ನಿಂತೋಗ್ತದೆ, ನಾವು ಹಗರಣಗಳನ್ನ ಮಾಡಕ್ಕಾಗೋದಿಲ್ಲ ಅಂತ ನಮ್ಮನ್ನ ಬೆಂಗಳೂರಿನಿಂದ ಹೊರ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ.